ಮಂಗಳೂರಿನ ಪಿಲಿಕುಳ ಉದ್ಯಾನವನದಲ್ಲಿ ಪ್ರಾಣಿಗಳ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ 4 ವರ್ಷದಲ್ಲಿ ಸುಮಾರು 100 ಪ್ರಾಣಿಗಳು ದಾರುಣವಾಗಿ ಸಾವನ್ನಪ್ಪಿದೆ. ಪ್ರಾಣಿಗಳ ಸಾವಿಗೆ ವಿಷಕಾರಿ ಆಹಾರವೇ ಕಾರಣ ಅಂತ ಹೇಳಿ ಈಗ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮಂಗಳೂರಿನ ಪ್ರಸಿದ್ಧ ಪಿಲಿಕುಳ ಉದ್ಯಾನವನದಲ್ಲಿ ಈಗಾಗಲೇ 100 ಪ್ರಾಣಿಗಳು ಸಾವನ್ನಪ್ಪಿದೆ. ಕಳೆದ 4 ವರ್ಷದಲ್ಲಿ ಈಗ ಸುಮಾರು 100ಕ್ಕೂ ಹೆಚ್ಚು ಪ್ರಾಣಿಗಳು ದಾರುಣವಾಗಿ ಸಾವನ್ನಪ್ಪಿದೆ. ಇದೆಲ್ಲದಕ್ಕೂ ಕೂಡ ವಿಷಕಾರಿ ಆಹಾರವೇ ಕಾರಣ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಹುಲಿ, ಜಿಂಕೆ, ಕಡವೆ ಸೇರಿದಂತೆ 100ಕ್ಕೂ ಅಧಿಕ ಪ್ರಾಣಿಗಳು ಸಾವನ್ನಪ್ಪಿದೆ. 2026ರ ಫೆಬ್ರವರಿ 5ರಂದು ಉದ್ಯಾನವನದಲ್ಲಿ ಜಿಂಕೆ ಸಾವನ್ನಪ್ಪಿತ್ತು. ಪ್ರಾಣಿಗಳಿಗೆ ನೀಡ್ತಾ ಇದ್ದಂತಹ ಆಹಾರದಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ. ದೇಹದಲ್ಲಿ ಹೈಡ್ರೋಸೈನೇಟ್ ನೈಟ್ರೇಟ್ ಪತ್ತೆಯಾಗಿದೆ. ಪ್ರಾಣಿಗಳಿಗೆ ನೀಡಿದ ಆಹಾರದಲ್ಲಿ ವಿಷವಿರೋದು ದೃಢಪಟ್ಟಿದೆ. ರಾಸಾಯನಿಕ ಬಳಸಿದ್ದ ಸೊಪ್ಪು, ತರಕಾರಿ ತಿಂದು ಪ್ರಾಣಿಗಳು ಸಾವನ್ನಪ್ಪಿದೆ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ಬೆಳೆ ಬೆಳೆಯುವಾಗ ರೋಗ ಬಾಧೆ ನಿಯಂತ್ರಣಕ್ಕೆ ಹೈಡ್ರೋಸೈನೇಟ್ ನೈಟ್ರೇಟ್ ಮಾದರಿಯ ಸಿಂಪಡಣೆ ಮಾಡಲಾಗಿತ್ತು. ರಾಸಾಯನಿಕ ಬಳಸಿದಂತಹ ತರಕಾರಿ, ಸೊಪ್ಪು, ಎಲೆಗಳನ್ನು ತಿಂದು ಪ್ರಾಣಿಗಳು ಮೃತಪಟ್ಟಿವೆ ಅಂತ ಹೇಳಿ ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂತಹ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ಪ್ರಯೋಗಾಲಯದ ವರದಿ ಈಗ ಈ ಒಂದು ಅಂಶವನ್ನ ಉಲ್ಲೇಖ ಮಾಡಿದೆ. ಸ್ಟಮಕಿನ ಸ್ಯಾಂಪಲ್ ಅನ್ನು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡುವಾಗ ಅದರಲ್ಲಿ ಹೈಡ್ರೋಸೈನಿಕ್ ಆಸಿಡ್ ಪತ್ತೆ ಆಗಿದೆ. ಇನ್ನೊಂದು ಅದಕ್ಕೆ ಹಾಕಿದಂತ ಫಾಡರ್, ಈ ಕ್ಯಾಬೇಜ್ ಆಗಿರ್ಬೋದು ಅಥವಾ ಕಾಲಿಫ್ಲವರ್ ಲೀವ್ಸ್ ಆಗಿರ್ಬೋದು, ಅದರಲ್ಲಿ ಕೂಡ ನೈಟ್ರೇಟ್ ಮತ್ತೆ ಹೈಡ್ರೋಸೈನಿಕ್ ಆಸಿಡ್ ಪತ್ತೆ ಆಗಿದೆ. ಇದು ಮೇನ್ಲಿ ಫರ್ಟಿಲೈಸರ್ ಮತ್ತೆ ಪೆಸ್ಟಿಸೈಡ್ಸ್ ಇಂದ ಬಂದಿರ್ತದೆ. ಯಾಕಂದ್ರೆ ಕಳೆದ 4 ವರ್ಷದಲ್ಲಿ 150ಕ್ಕಿಂತ ಹೆಚ್ಚು ಪ್ರಾಣಿ ಡೆತ್ ಆಗಿದೆ. ಇದಕ್ಕೆಲ್ಲ ಕಾರಣ ಅಲ್ಲಿಯ ಡೈರೆಕ್ಟರ್, ಕಮಿಷನರ್ ಅವರು ಮತ್ತೆ ಅಲ್ಲಿ ಇರುವಂತ ಡಾಕ್ಟರ್ನವರು. ಸೊ ಅವರ ಮೇಲೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೊಳ್ಬೇಕು. ಟ್ರಾನ್ಸ್ಪರೆನ್ಸಿ ಆಕ್ಟ್ ನ ಸೆಕ್ಷನ್ 4G ಪ್ರಕಾರ ಇದನ್ನು ಗವರ್ಮೆಂಟ್ ಸಂಸ್ಥೆಗೇನೆ ನಡೆಸಲಿಕ್ಕೆ ಕೊಡಬಹುದು. ಆಪ್ಕಾಮ್ಸ್ ನಂತ ಸಂಸ್ಥೆ ಇದೆ, ಟ್ರಾನ್ಸ್ಪರೆಂಟ್ ಆಗಿ ಅದರಲ್ಲಿ ಎಲೆಕ್ಟ್ರಾನಿಕ್ ಜನರೇಟೆಡ್ ಬಿಲ್ ಮತ್ತೆ ಕರೆಕ್ಟ್ ಆಗಿ ಮಾರ್ಕೆಟ್ ಪ್ರೈಸ್ ನ ಪ್ರಕಾರವಾಗಿ ಈ ಪ್ರಾಣಿಗಳಿಗೆ ಗುಡ್ ಕ್ವಾಲಿಟಿ ಫುಡ್ ಅನ್ನು ಸಪ್ಲೈ ಮಾಡಬಹುದು. ಬಟ್ ಅದನ್ನೆಲ್ಲ ಇವರು ಮಾಡೋದಿಲ್ಲ. ಯಾಕಂದ್ರೆ ಇವರಿಗೆ ಈ ಕಾಂಟ್ರಾಕ್ಟರ್ನವರಿಂದ ಕಮಿಷನ್ ಸಿಗ್ತಾ ಇದೆ. ಸೊ ಇದರಿಂದ ಇವರ ಕಮಿಷನ್ಗೋಸ್ಕರ ಈ ಪ್ರಾಣಿಗಳನ್ನು ಬಲಿ ಪಡೀತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಮಂಗಳೂರಿನ ಪ್ರಸಿದ್ಧ ಪಿಲಿಕುಳ ಉದ್ಯಾನವನದಲ್ಲಿ ಕಳೆದ 4 ವರ್ಷದಿಂದ ಇದುವರೆಗೂ 100 ಪ್ರಾಣಿಗಳು ಸಾವನ್ನಪ್ಪಿದೆ. ಈಗ ವಿಷಕಾರಿ ಆಹಾರವೇ ಕಾರಣ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖ ಆಗಿದೆ. 100 ಪ್ರಾಣಿಗಳ ಸಾವನ್ನಪ್ಪದ ಮೇಲೆ ವರದಿ ಬಂದಿರೋದ ಜೊತೆಗೆ ಒಂದು ಪ್ರಾಣಿ ಸಾವನ್ನಪ್ಪದಾಗ್ಲೇ ಯಾಕೆ ಅಲರ್ಟ್ ಆಗ್ಲಿಲ್ಲ ಅರಣ್ಯಾಧಿಕಾರಿಗಳು ಅಥವಾ ಆಹಾರ ಇಲಾಖೆಯವರು, ಸಿಬ್ಬಂದಿಗಳು ಯಾಕೆ ಅಲರ್ಟ್ ಆಗ್ಲಿಲ್ಲ? ಬೇಕು ಅಂತಲೇ ಯಾರಾದ್ರೂ ಶಾಮೀಲಾಗಿದ್ದಾರಾ ಈ ಒಂದು ವಿಚಾರದಲ್ಲಿ? ಚೈತ್ರ, ಕಳೆದ ಹಲವು ವರ್ಷಗಳಿಂದ ಪಿಲಿಕುಳ ಜೈವಿಕ ಉದ್ಯಾನವನ ಇಂತಹದಕ್ಕೆ ಸುದ್ದಿ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಅಕ್ರಮಗಳು ಆಗ್ತಾ ಇದೆ. ಪ್ರಾಣಿಗಳನ್ನ ಅಲ್ಲಿ ನೀಟಾಗಿ ನೋಡ್ಕೊಳ್ತಾ ಆಗ್ತಾ ಇಲ್ಲ, ಅವುಗಳ ಆರೋಗ್ಯವನ್ನ ರಕ್ಷಣೆ ಮಾಡಿಕೊಳ್ಳಾಗ್ತಾ ಇಲ್ಲ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಎಲ್ಲ ಆರೋಪಗಳಿಗೀಗ ಒಂದು ಪುಷ್ಟೀಕರಿಸುವಂತಹ ದಾಖಲೆ ಸಿಕ್ಕಿರುವಂಥದ್ದು. ಅದು ಆ ಪ್ರಾಣಿಗಳಿಗೆ ಹಾಕುತ್ತಿದ್ದಂತಹ ಆಹಾರವೇ ಅದು ವಿಷಯುಕ್ತವಾಗಿತ್ತು. ಹಾಗಾಗಿ ಪ್ರಾಣಿಗಳು ಅಲ್ಲಿ ಅಸಹಜವಾಗಿ ಸಾವನ್ನಪ್ಪಿದ್ದು ಎಂಬ ಮಾಹಿತಿಗಳು ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇದೆ. ಇದನ್ನ ದಾಖಲೆಗಳು ಹೇಳ್ತಾ ಇರುವಂಥದ್ದು. ಆ ದಾಖಲೆಗಳ ಪ್ರಕಾರವಾಗಿ ಪ್ರಾಣಿಗಳಿಗೆ ವಿಷಯುಕ್ತ ಆಹಾರವನ್ನು ಹಾಕಲಾಗಿತ್ತು. ಅಂದ್ರೆ ಅದು ಜಿಂಕೆ ಆಗಿರ್ಬೋದು, ಬೇರೆ ಬೇರೆ ಪ್ರಾಣಿಗಳಿಗೆ ಕ್ಯಾಬೇಜ್ ಆಗಿರ್ಬೋದು, ಕಾಲಿಫ್ಲವರ್ ಅನ್ನು ಹಾಕಲಾಗಿತ್ತು. ಅಲ್ಲಿ ಹೈಡ್ರೋಸೈನೇಟ್ ಮತ್ತೆ ಹೈಡ್ರೋನೈಟ್ರೇಟ್ ಎಂಬ ವಿಷಕಾರಿ ಅಂಶಗಳು ಅದರಲ್ಲಿ ಇತ್ತು ಎಂಬ ಮಾಹಿತಿಗಳು ಸದ್ಯಕ್ಕೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂತಹ ಪಶು ಜೈವಿಕ ಪ್ರಯೋಗಾಲಯದ ವರದಿಗೆ ಹೇಳ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರಾಣಿ ಸಂರಕ್ಷಕರು ಈಗ ಮತ್ತೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲಿ ಇರುವಂತಹ ಅಧಿಕಾರಿಗಳು ಮತ್ತು ಆ ಪ್ರಾಣಿಗಳ ಆರೋಗ್ಯವನ್ನು ನೋಡ್ಕೊಳ್ಬೇಕಾದಂತಹ ಆರೋಗ್ಯ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಿಲಿಕುಳ ಜೈವಿಕ ಉದ್ಯಾನವನದ ಈ ಅಕ್ರಮವನ್ನು ಖಂಡಿಸಿ ಹೈಕೋರ್ಟಿಗೆ ಪ್ರಾಣಿ ಸಂರಕ್ಷಕ ಭುವನ್ ಎಂಬುವರೊಂದು ಅರ್ಜಿಯನ್ನ ಸಲ್ಲಿಸಿದ್ರು. ಕಳೆದ ವಾರ ಅಷ್ಟೇ ಹೈಕೋರ್ಟ್ ಒಂದು ಅಭಿಪ್ರಾಯವನ್ನ ಹೇಳಿತ್ತು. ಯಾಕೆ ಈ ಪ್ರಾಣಿ ಸಂಗ್ರಹಾಲಯನ ಮುಚ್ಚಬಾರ್ದು, ಯಾಕೆ ಈ ಜೈವಿಕ ಉದ್ಯಾನವನ್ನ ಮುಚ್ಚಬಾರ್ದೆಂಬ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು. ಈಗ ಮುಂದಿನ ವಿಚಾರಣೆ ಇರುವಂತದ್ದು ಮಾರ್ಚ್ 8ನೇ ತಾರೀಕು ತನಕ ರಾಜ್ಯ ಸರ್ಕಾರ ಒಂದು ಕಾಲಾವಕಾಶ ಏನು ಕೇಳಿಕೊಂಡಿದೆ. ಇದರ ನಡುವೆ ಇದೀಗ ಈ ಪ್ರಯೋಗಾಲಯ ಇಂತಹದೊಂದು ವರದಿ ಕೊಟ್ಟಿರುವಂಥದ್ದು. ಅಲ್ಲಿ ಪ್ರಾಣಿಗಳು ಎಷ್ಟು ಸೇಫ್ ಇದೆ ಅನ್ನೋದರ ಬಗ್ಗೆ ಈಗ ವಿಮರ್ಶೆಯನ್ನ ಮಾಡಬೇಕಾಗಿದೆ. ಯಾಕೆಂದ್ರೆ ಪಿಲಿಕುಳ ಅನ್ನುವಂಥದ್ದು ಇಡೀ ದಕ್ಷಿಣ ಭಾರತದೊಂದು ಅತ್ಯಂತ ಪ್ರಸಿದ್ಧ ಜೈವಿಕ ಉದ್ಯಾನವನಗಳಲ್ಲಿ ಒಂದು. ಆದ್ರೆ ಅಲ್ಲಿರುವಂತಹ ಪ್ರಾಣಿಗಳ ಆರೋಗ್ಯ
ಸರಿ ಇಲ್ಲ ಅಂತ ಹೇಳಿ ಅಲ್ಲಿ ಹೋಗುವಂತ ಎಲ್ಲ ಪ್ರವಾಸಿಗರನ್ನು ಹೇಳುವಂತ ಮಾತು. ಯಾಕಂದ್ರೆ ದೇಶದ ಬೇರೆ ಬೇರೆ ಉದ್ಯಾನವನಗಳಿಗೆ ಅಥವಾ ಝೂಗಳಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಪ್ರಾಣಿಗಳು ದಷ್ಟಪುಷ್ಟವಾಗಿರುತ್ತೆ, ಬಹಳ ಆರೋಗ್ಯಯುತವಾಗಿರುತ್ತೆ. ಆದ್ರೆ ಪಿಲಿಕುಳದಲ್ಲಿ ಎಲ್ಲವೂ ಕೂಡ ಉಲ್ಟಾಗಿದೆ. ಇದಕ್ಕೆ ನೇರವಾಗಿ ಅಧಿಕಾರಿಗಳು ಕಾರಣ ಅಂತ ಹೇಳಿ ಈಗ ಪ್ರಾಣಿ ಪ್ರಿಯರು ಆರೋಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಚೈತ್ರ. ಓಕೆ, ಥ್ಯಾಂಕ್ ಯು ಕಿಶನ್ ತಮ್ಮೆಲ್ಲ ಡೀಟೇಲ್ಸ್ಗೆ.